ಎಲೆಕ್ಷನ್ ಕಮಿಷನ್ ಅವರು ಯಾವುದೇ ಉತ್ತರ ಕೊಡ್ತಾ ಇಲ್ಲ. ಅದಕ್ಕೆ ಇದು ಸಂಶಯ ಮೂಡ್ತಾ ಇದೆ. ಮಥುರಾನಲ್ಲಿ ಉತ್ತರ ಪ್ರದೇಶನಲ್ಲಿ EVM ಡೇಟಾ ಪ್ರಕಾರ 10,88,206 ವೋಟ್ ಬಿದ್ದಿತ್ತು. ಆದರೆ EVM ವೋಟ್ಸ್ ಕೌಂಟ್ ಮಾಡಬೇಕಾದ್ರೆ ಎಷ್ಟು ಕೌಂಟ್ ಆಯಿತು? 10,98,112. ಡಿಫ್ರೆನ್ಸ್ ಈಸ್ 9,906 ವೋಟ್ಸ್. If you are a student of science, curiosity and doubt is the first thing science teaches you. You should doubt everything. ಯಾರಿಗೋ ಸರ್? EC ದಿಗೋನಾ? CEC ದಿಗೋನಾ? ಪ್ರಧಾನ ಮಂತ್ರಿ ದಿಗೋನಾ? Why the selection process of the election commission was diluted? ರಿಜ್ವಾನ್ ಅವ್ರು ಹೇಳ್ದಂಗೆ 3-member committee ಇದು 5 ಯಾಕೆ ಸರ್ ಮಾಡಿದ್ವಿ? ಮತ್ತೆ ನೀವು ಹೇಳಿದ್ರಿ ತುಮಕೂರಿನಲ್ಲಿ ಸೊಸೈಟಿ ಎಲೆಕ್ಷನ್ ನಲ್ಲಿ ಯಾರೋ ಪೇಪರ್ ಬ್ಯಾಲೆಟ್ ತಗೊಂಡು ಹೋಗ್ಬಿಟ್ರು. ಅದಕ್ಕಂತ ಈ ಪೇಪರ್ ಬ್ಯಾಲೆಟ್ ಸಿಸ್ಟಮ್ ನಲ್ಲಿ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ ಯಾರು ಕದ್ದಿದ್ದಾರೆ, ಯಾರು ಮಾಡಿದ್ದಾರೆ, ಏನೇನು ನಡೀತಾ ಇದೆ, ಏನೇನು ನಡೀತಾ ಇಲ್ಲ ಅಂದ್ಬಿಟ್ಟು. ಆದರೆ EVM ನಲ್ಲಿ ಏನು ಗೊತ್ತಾಗ್ತಾ ಇದೆ? ಈಗ ಏನು ಗೊತ್ತಾಗ್ತಾ ಇಲ್ಲ. ಸುರೇಶ್ ಕುಮಾರ್ ಸಾಹೇಬ್ ಹೇಳ್ದಂಗೆ ನಾವು ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ. ವಿ ಆರ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ ಆ್ಯಂಡ್ ದಟ್ ಈಸ್ ದ ರೀಸನ್ ವೈ ದೇರ್ ಶುಡ್ ಬಿ ನೋ ಡೌಟ್ ಬಿ ಕಾಸ್ಟ್ ಆನ್ ದ ಪ್ರೊಸೆಸ್ ಆಫ್ ಎಲೆಕ್ಟಿಂಗ್ ಅ ಗೌರ್ಮೆಂಟ್. ಅದು ಲೋಕಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು. ಈ ಪ್ರೋಸೆಸ್ ಮೇಲೆ ಯಾರಿಗೂ ಸಂಶಯ ಬಂದಿರಲಿಲ್ಲ ಅಧ್ಯಕ್ಷರೇ ಇಲ್ಲಿವರೆಗೂ. ಇವಾಗ ಯಾಕೆ ಬರ್ತಾ ಇದೆ? ವೈ ದಿಸ್ ಟ್ರಸ್ಟ್ ಡೆಫಿಸಿಟ್ ಹ್ಯಾಸ್ ಕ್ರೆಪ್ಟ್ ಇನ್? ಹಿಯರ್ ಮಿ ಔಟ್ ಸರ್, ಒಂದು ನಿಮಿಷ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎವ್ರಿಬಡಿ ಇಸ್ ಮೈಂಡ್. ಆಯ್ತು, ನಂದೇ. ಇವನ್ ಐ ಶುಡ್ ನಾಟ್ ಬಿ ಡೌಟಿಂಗ್ ದ ಪ್ರೋಸೆಸ್ ಆಸ್ ಎನ್ IT ಮಿನಿಸ್ಟರ್. ಎಲೆಕ್ಷನ್ ಕಮಿಷನ್ ಅವರು ಯಾವುದೇ ಉತ್ತರ ಕೊಡ್ತಾ ಇಲ್ಲ. ಅದಕ್ಕೆ ಇದು ಸಂಶಯ ಮೂಡ್ತಾ ಇದೆ. ನಾನು ಹೇಳಿದೆ, ಹಲವಾರು ಸಂಸ್ಥೆಗಳು ಎಲೆಕ್ಷನ್ ಕಮಿಷನಿಗೆ ಪತ್ರ ಬರೆದಿದ್ದಾರೆ, ವಿತ್ ಫ್ಯಾಕ್ಟ್ಸ್, ವಿತ್ ಫಿಗರ್ಸ್ ಬರೆದಿದ್ದಾರೆ. ಈಗ ಉದಾಹರಣೆಗೆ ಮಥುರಾನಲ್ಲಿ ಉತ್ತರ ಪ್ರದೇಶನಲ್ಲಿ EVM ಡೇಟಾ ಪ್ರಕಾರ 10,88,206 ವೋಟ್ ಬಿದ್ದಿದ್ದು. ಆದರೆ EVM ವೋಟ್ಸ್ ಕೌಂಟ್ ಮಾಡಬೇಕಾದ್ರೆ ಎಷ್ಟು ಕೌಂಟ್ ಆಯಿತು? 10,98,112. ಡಿಫ್ರೆನ್ಸ್ ಈಸ್ 9,906 ವೋಟ್ಸ್. ಇದು ಬರೇ ಉತ್ತರ ಪ್ರದೇಶದಲ್ಲಿ ಆಗಿಲ್ಲ. ಕರೀಂಗಂಜ್ ಅಸ್ಸಾಂ, ಒನ್ಗೊಳೆ ಆಂಧ್ರ ಪ್ರದೇಶ್, ಮಂಡಳ ಮಧ್ಯಪ್ರದೇಶ್ ಎಲ್ಲದರಲ್ಲೂ ವ್ಯತ್ಯಾಸ ಕಂಡು ಬಂದಿದೆ. ವೋಟ್ಸ್ ಪೋಲ್ಡ್ ವರ್ಸಸ್ ವೋಟ್ ಕೌಂಟೆಡ್. ಆಮೇಲೆ ನಾನು ಹೇಳ್ದಂಗೆ ಹರಿಯಾಣ ಇರ್ಬೋದು, ಜಮ್ಮು ಕಾಶ್ಮೀರ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಇಲ್ಲೆಲ್ಲಾನು ಕೂಡ ಬರೇ ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ನಾಟ್ ಗಾನ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಕ್ಯಾಂಡಿಡೇಟ್ಸ್ ಆಫ್ ಅದರ್ ಪಾರ್ಟೀಸ್ ಹ್ಯಾವ್ ಗಾನ್. ವೆಸ್ಟ್ ಬೆಂಗಾಲ್ನಲ್ಲಿ ಹೋಗಿದ್ದಾರೆ, ಸಂಸ್ಥೆಗಳು ಹೋಗಿದ್ದಾವೆ. ಆದರೆ ಎಲೆಕ್ಷನ್ ಕಮಿಷನ್ ಅವರು ಇಲ್ಲಿ ತನಕ ಉತ್ತರ ಕೊಟ್ಟಿಲ್ಲ. ರಿಜ್ವಾನ್ ಅವರು ಸವಿಸ್ತಾರವಾಗಿ ಹೇಳಿದ್ರು ಅದ್ರ ಬಗ್ಗೆ. ವೆನ್ supposedly independent constitutional body is not replying to verified data queries by independent agencies and by political parties recognized by the same election commission, ಏನು ಮಾಡಬೇಕು? ಟ್ರಸ್ಟ್ ಡೆಫಿಸಿಟ್ ಬಂದಿದೆ ಅಲ್ಲ. ಈಗ ಸುರೇಶ್ ಜಿ ಅವರು ಹೇಳ್ತಾ ಇದ್ರು ಆತ್ಮಾವಲೋಕನ ಮಾಡ್ಕೋಬೇಕಂತ. ನಾವಲ್ಲ ಸರ್, ಎಲೆಕ್ಷನ್ ಕಮಿಷನ್ ಅವರ ಆತ್ಮಾವಲೋಕನ ಮಾಡಬೇಕು. ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ಎಲೆಕ್ಷನ್ ಕಮಿಷನ್ ಸ್ವತಂತ್ರವಾಗಿರ್ಬೇಕು. ಒಬ್ಬ ಆರ್ಡಿನರಿ ಸಿಟಿಸನ್ ಅನ್ನ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಬೇಕು. ಇವತ್ತು ಪೊಲಿಟಿಕಲ್ ಪಾರ್ಟೀಸ್ ಕೇಳ್ತಾ ಇದ್ರೆ ಉತ್ತರ ಇಲ್ಲ, ಸಂಸ್ಥೆಗಳು ಕೇಳಿದ್ರೆ ಉತ್ತರ ಇಲ್ಲ. ಏನ್ ತುಗ್ಲಕ್ ದರ್ಬಾರ್ ಇಲ್ಲಿ ನಡೀತಾ ಇಲ್ಲ, ಅಲ್ಲಿ ನಡೀತಾ ಇರೋದು. ಅವ್ರ ಆತ್ಮಾವಲೋಕನ ಮಾಡಬೇಕು. ವೆದರ್ ದೇ ಆರ್ ಡೂಯಿಂಗ್ ಇಟ್ ರೈಟ್, ಅವ್ರು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ ಅವ್ರು ಆಲೋಚನೆ ಮಾಡಬೇಕು. ಹೌದು, ನೀವು ಹೇಳಿದ ಸತ್ಯ. ಕಾಂಗ್ರೆಸ್ ಗಾಟ್ EVMs. ನೀವು ಹೇಳಿದ್ರಲ್ಲ, ಕಾಂಗ್ರೆಸ್ ಇಸ್ ಫಾರ್ ಪ್ರೋಗ್ರೆಸ್, ದಟ್ಸ್ ವೈ ವಿ ಗಾಟ್ EVMs, ದಟ್ಸ್ ವೈ ವಿ ಗಾಟ್ ದಿಸ್ ಟೆಕ್ನಾಲಜಿ ರೆವಲ್ಯೂಷನ್. ಇವತ್ತೆಲ್ಲರೂ BJP ಅವರು ಹೊಗಳ್ತಾ ಇದ್ರಲ್ಲ ಅಧ್ಯಕ್ಷರೇ, ಬಹಳ ಸಂತೋಷ ಆಯ್ತು. ಕೊನೆಗಾನೋ ಒಪ್ಕೊಂಡ್ರು ಕಾಂಗ್ರೆಸ್ ಅವರು. ಇವತ್ತು ಕರ್ನಾಟಕದಲ್ಲಿ ಒಂದು ತಂತ್ರಜ್ಞಾನ ಕ್ರಾಂತಿ ತಂದು ಇಡೀ ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ ಅಂತ. ವಿ ಆರ್ ದ 4th largest technology cluster in the world, it is true, but we are also the largest cyber crime hub. Pros and cons of technology ಸರ್, ತಾವು ಹೇಳಿದ್ರಲ್ಲ, ಪ್ರೋಸು ಇರುತ್ತೆ, ಕಾನ್ಸು ಇರುತ್ತೆ. ನಾವು ಒಳ್ಳೇದಕ್ಕೆ ತಂದಿದ್ವಿ, ಹಿಂಗೆ ದುರುಪಯೋಗ ಆಗ್ತಾವಂತ ನಮ್ಗೇನು ಗೊತ್ತಿತ್ತು? ಅಥವಾ ಹಿಂಗೆ ದುರುಪಯೋಗ ಮಾಡ್ತೀರಾ ಅಂತ ಯಾರಿಗೆ ಕನ್ಸು ಬಿದ್ದಿತ್ತು? ಈಗ ನೀವು ಹೇಳಿದ್ರಿ ಅಂದ್ರೆ ಈಗ ಇವ್ರ ಪ್ರಕಾರ ನಾವು ಶಿಲಾಯುಗಕ್ಕೆ ಹೋಗ್ತಾ ಇದ್ರೆ ಅಮೆರಿಕ
UK, ಜಪಾನ್, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜರ್ಮನಿ, ಫ್ರಾನ್ಸ್, ಐರ್ಲೆಂಡ್, ಸ್ವೀಡನ್, ನಾರ್ವೆ ಇವರೆಲ್ಲನೂ ಶಿಲಾಯುಗದಲ್ಲಿದ್ದಾರ. ನಮ್ಗಿಂತ ತಾಂತ್ರಿಕವಾಗಿ ಮುಂದಿದ್ದಾರೆ ಜರ್ಮನ್ಸ್ ಎಲ್ಲರೂ ಕೂಡ. ಆಮೇಲೆ ಅವರು ಕೂಡ EVM ಪ್ರಯೋಗ ಮಾಡಿದ್ರು. ಯಾರು ಕೂಡ ವಿತೌಟ್ ಮಿಷಿನ್ ಬೇಸ್ಡ್ ವೋಟಿಂಗ್ ಮಾಡಿಬಿಟ್ಟೆ ಅದರಲ್ಲಿ ನ್ಯೂನ್ಯತೆಗಳು ಇದೆ ಅಂದ್ಬಿಟ್ಟೆ ಅವರು ಮತ್ತೆ ಬ್ಯಾಲೆಟ್ ಪೇಪರ್ಸಿಗೆ ಹೋಗಿದ್ದಾರೆ. ದೇ ಆಲ್ಸೋ ಟ್ರೈಡ್. In fact, the Federal Constitutional Court of Germany ruled in 2009 that electronic voting systems must be publicly verifiable, reinforcing importance of transparent paper-based voting systems. They could not prove that it was transparent. ಯಾರು the technologists ಯಾರಿದ್ರು, technocrats ಯಾರಿದ್ರು, they could not prove. ಹೌದು, ನೀವು ಹೇಳ್ತಾ ಇದ್ರಿ IT ಮಿನಿಸ್ಟರ್ ತರಬಾರ್ದು ಆಗಿತ್ತು ಈ ಬಿಲ್ಲು ಅಂತ. ಯಾಕೆ? If you are a student of science, curiosity and doubt is the first thing science teaches you. You should doubt everything. ಈಗ ಮಾನ್ಯ ಸುರೇಶ್ ಕುಮಾರ್ ಸಾಹೇಬ್ರಿಗೆ, ಅಶ್ವಥ್ ನಾರಾಯಣ್ ಸಾಹೇಬ್ರು ಎಲ್ಲರೂ ಹೇಳ್ತಾ ಇದ್ರು IT ಮಿನಿಸ್ಟರ್ ಆಗಿ ನೀವು ತರಬಾರ್ದಾಗಿತ್ತು ಅಂತ. ಹೀಲಿಯೋಸೆಂಟ್ರಿಕ್ ಮತ್ತೆ ಜಿಯೋಸೆಂಟ್ರಿಕ್ ಥಿಯರಿ ಗೊತ್ತಲ್ವಾ ಸರ್ ತಮಗೆ? ಹಿಂದೆ ಏನಿರ್ತಾ ಇತ್ತು, ಜಿಯೋಸೆಂಟ್ರಿಕ್ ಥಿಯರಿ ಅಂದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಕೇಂದ್ರ ಯಾವುದು? ನಮ್ಮ ಪೃಥ್ವಿ ಅಂತ ಅನ್ಕೊಂಡಿದ್ರು. ಅರ್ತ್ ಇಸ್ ದ ಸೆಂಟರ್ ಆಫ್ ಸೋಲಾರ್ ಸಿಸ್ಟಮ್, ಆಲ್ ಪ್ಲಾನೆಟ್ಸ್ ರೊಟೇಟ್ ಅರೌಂಡ್ ಇಟ್ ಅಂತ ಶತಮಾನದಿಂದ ನಂಬ್ಕೊಂಡು ಬಂದಿದ್ರು. ಅದಾದ್ಮೇಲೆ ಗೆಲೀಲಿಯೋ ಕಾಪರ್ನಿಕಸ್ ಬಂದ್ರು. ಅವರು ಇದು ಸರಿಯಲ್ಲ, ಸೂರ್ಯ ಕೇಂದ್ರದಲ್ಲಿರೋದು ಸೋಲಾರ್ ಸಿಸ್ಟಮ್ದು, ಪೃಥ್ವಿ ಅಲ್ಲ ಅಂತ ಹೇಳೋದು. ಹೌದಾ ಸರ್? ಶತಮಾನದಿಂದ ಹಂಗೆ ತಿಳ್ಕೊಂಡು ಬಂದಿದ್ರು ದಟ್ ಇಟ್ ಇಸ್ ಜಿಯೋಸೆಂಟ್ರಿಕ್. ದೆನ್ ಇಟ್ ವಾಸ್ ಪ್ರೂವ್ಡ್ ಇಟ್ ವಾಸ್ ಹೀಲಿಯೋಸೆಂಟ್ರಿಕ್. ಅದಾದ್ಮೇಲೆ ಗೆಲೀಲಿಯೋ ಅವರು ಇವಾಗ ಏನಾಗಿದೆ, ನೈದರ್ ಹೀಲಿಯೋಸೆಂಟ್ರಿಕ್ ನಾರ್ ಜಿಯೋಸೆಂಟ್ರಿಕ್, ಇಟ್ ಈಸ್ ಈಗೋಸೆಂಟ್ರಿಕ್. ನೀವು ಏನಾದ್ರೂ ಹೇಳಿ ಸರ್, ಈಗೋಸೆಂಟ್ರಿಕ್ ಯಾರ್ದು? ECದು, ಸೆಂಟ್ರಲ್ ಗವರ್ಮೆಂಟ್. ಈಗೋ ಬಿಟ್ಟು ಸಾರ್ವಜನಿಕರು ಏನ್ ಪ್ರಶ್ನೆ ಕೇಳ್ತಾ ಇದ್ರೆ ಅದಕ್ಕೆ ಉತ್ತರ ಕೊಟ್ಬಿಟ್ರೆ ಮುಗ್ದ ಆಯ್ತಲ್ವಾ? ಯಾರಿಗೋ ಸರ್? ECದು ಈಗೋನಾ? CECದು ಈಗೋನಾ? ಪ್ರಧಾನ ಮಂತ್ರಿದು ಈಗೋನಾ? ವೈ ದ ಸೆಲೆಕ್ಷನ್ ಪ್ರೋಸೆಸ್ ಆಫ್ ದ ಎಲೆಕ್ಷನ್ ಕಮಿಷನ್ ವಾಸ್ ಡೈಲ್ಯೂಟೆಡ್? ರಿಜ್ವಾನ್ ಅವ್ರು ಹೇಳ್ದಂಗೆ 3 ಮೆಂಬರ್ ಕಮಿಟಿ 5 ಯಾಕೆ ಸರ್ ಮಾಡಿದ್ವಿ? ಅದಕ್ಕೆ ಚರ್ಚೆಗೆ ಹೋಗೋದಿಲ್ಲ. ನೀವು ಹೇಳಿದ್ರಲ್ಲ ಸರ್, ಆಸ್ IT ಮಿನಿಸ್ಟರ್ ಐ ಶುಡ್ ನಾಟ್ ಹ್ಯಾವ್ ಗಾಟ್ ಇಟ್ ಅಂತ. 11 ವರ್ಷ ಜಲೀಲಿಯೋಗೆ ಬಂಧನದಲ್ಲಿ ಗೃಹ ಬಂಧನದಲ್ಲಿ. ಅರೆ ಇಡಿಯಪ್ಪ, ನೀವು ಅಲ್ಲೋಗಿ ಹೇಳಿ, ಇಲ್ಲಿ ನಿಮ್ ಸ್ವಾಮಿ ನಿಷ್ಠೆ ತೋರಿಸ್ಬೇಡಿ. 11 ವರ್ಷ ಅಧ್ಯಕ್ಷರೇ ಅವರಿಗೆ ಗೃಹ ಬಂಧನದಲ್ಲಿ ಮಾನ್ಯ ಪಕ್ಷದ ನಾಯಕರು ನಾ ಈಲ್ಡ್ ಆಗಿಲ್ಲ ಸ್ವಾಮಿ ಅಧ್ಯಕ್ಷರೇ, ನಾವು ಈಲ್ಡ್ ಆಗಿಲ್ಲ ಅಧ್ಯಕ್ಷ. ಬಹಳ ಪ್ರಮುಖವಾಗಿ ಈಗ ಅಧ್ಯಕ್ಷರೇ, ಈಗ ಎಲ್ಲ ನಮ್ಮ ಹಿರಿಯ ಶಾಸಕರು ಬಿಜೆಪಿ ಒಬ್ರೊಬ್ರು ಮಧ್ಯ ಮಾತಾಡ್ಬೇಕಾದ್ರೆ ವಿರೋಧ ಪಕ್ಷದ ಮಂತ್ರಿ ಮಾತಾಡೋದು ನೀವ್ಯಾಕೆ ನಿಂತೀನಿ? ರಾಜ್ಯಗೌಡ ಬೇಕಾದ್ರೆ ಎಲ್ಲ ಹಿರಿಯ ಬಿಜೆಪಿ ಶಾಸಕರು ಕೂಡ ಏನ್ ಹೇಳಿದ್ರು? ಎಲೆಕ್ಷನ್ ಕಮಿಷನ್ ಫ್ಯಾಕ್ಟ್ ಹೇಳ್ತಾ ಇದಾರೆ, ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದಾರೆ. ನೀವು ಕೂತ್ಕೊಳ್ಳಿ ಚೆನ್ನಾಗಿ ಮಾತಾಡ್ತೀರಿ, ಮಾತಾಡ್ಲಿ. ಏನಾಗಿದೆ ಕೂತ್ಕೊಳ್ಳ ಮೇಲೆ ಸರ್, ಎಲ್ಲ ನಮ್ಮ ಹಿರಿಯ ಬಿಜೆಪಿ ಶಾಸಕರು ಏನಂತ ಹೇಳಿದ್ರು? ಎಲೆಕ್ಷನ್ ಕಮಿಷನ್ ಅವರು ನಿಮ್ಗೆ ಒಂದು ಅವಕಾಶ ಕೊಟ್ಟಿತ್ತು EVMಗಳನ್ನ ಟೆಸ್ಟ್ ಮಾಡ್ಲಿಕ್ಕೆ. ಸರ್, ನಾವು ಇವಾಗಿಂದ ಅಲ್ಲ, ನಾನು ಹೇಳ್ತಾ ಇರೋದು ಇದನ್ನ. ಎಲೆಕ್ಷನ್ ಕಮಿಷನ್ ಅವರು ಏನಂತ ಕೊಟ್ಟಿದ್ರು ಅಧ್ಯಕ್ಷರೇ? ಪೊಲಿಟಿಕಲ್ ಪಾರ್ಟೀಸ್ ಅವರು ಬಂದು EVMನ ಟೆಸ್ಟ್ ಮಾಡಬಹುದು ಅಂತ. ಅಧ್ಯಕ್ಷ, ವಿ ಆರ್ ಅ ಪೊಲಿಟಿಕಲ್ ಪಾರ್ಟಿ, ವಿ ಆರ್ ನಾಟ್ ಅ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವಿಂಗ್, ವಿ ಆರ್ ನಾಟ್ ಟೆಕ್ನಾಲಜಿಸ್ಟ್. ಹೌ ಕ್ಯಾನ್ ವಿ ಗೋ ಅಂಡ್ ಟೆಸ್ಟ್ EVM? ನಾನು ಅವಾಗ 2018ನಲ್ಲಿ ಸರ್, ನಾನು ಫಸ್ಟ್ ಟೈಮ್ IT ಮಿನಿಸ್ಟರ್ ಆದಾಗ January 2, 2018 ಯಾವಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಇಂಥ ಪ್ರಸ್ತಾಪ ಕೊಟ್ಟರು, ನಾನು ಬಹಳ ಸ್ಪಷ್ಟವಾಗಿ ಎಲೆಕ್ಷನ್ ಕಮಿಷನ್ ECI ಎಲೆಕ್ಷನ್ ಚೀಫ್ ಎಲೆಕ್ಷನ್ ಕಮಿಷನರಿಗೆ ನಾನು ಪತ್ರ ಬರೆದಿದ್ದೆ ಇನ್ ಮೈ ಅಫಿಷಿಯಲ್ ಕೆಪಾಸಿಟಿ ಆಸ್ ಅನ್ IT ಮಿನಿಸ್ಟರ್. ದಟ್ ಇದ್ರ ಬಗ್ಗೆ ನೀವು ಏನು ಪೊಲಿಟಿಕಲ್ ಪಾರ್ಟೀಸಿಗೆ ಕೊಡ್ತಾ ಇದ್ರ, ಇದು ತಪ್ಪು. ದಯವಿಟ್ಟು ಬೆಂಗಳೂರಿಗೆ ಒಂದು ಎಥಿಕಲ್ ಹ್ಯಾಕಥಾನ್ ಅನ್ನು ನೀವು ಆರ್ಗನೈಸ್ ಮಾಡಿ. ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, CV ರಾಮನ್ ಇನ್ಸ್ಟಿಟ್ಯೂಟ್ ಇದೆ, BL ಇದೆ, ECI ಇದೆ, ನಿಮ್ಮ ಎಲೆಕ್ಟ್ರಾನಿಕ್ಸ್ ಕಂಪನಿ ಆಫ್ ಇಂಡಿಯಾ ಇದೆ, ಮತ್ತೆ ಇಲ್ಲಿ ನಿಮ್ಮ R&D ಇನ್ಸ್ಟಿಟ್ಯೂಟ್ಸ್ ಇದೆ. ಇಲ್ಲಿ ಫಾರ್ಚೂನ್ 500 ಇಂದ
500 ಕಂಪನಿಗಳಲ್ಲಿ 400 ಇಲ್ಲಿದೆ. ವಿ ಆರ್ ದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಹಬ್. ಎಥಿಕಲ್ ಹ್ಯಾಕಥಾನ್ ಮಾಡಿ ಅಂತ ಹೇಳಿದೆ, ತಿರಸ್ಕಾರ ಮಾಡಿದ್ರು. ಅದಾದ್ಮೇಲೆ December 3rd, 2024 ಈ ಅವಧಿನಲ್ಲೂ ಬರೆದೆ. ಮತ್ತೆ September 6, 2025 ನಲ್ಲೂ ಬರೆದಿದ್ದೀನಿ ಸರ್. ವಾಟ್ ಇಸ್ ದ ಪ್ರಾಬ್ಲಮ್ ವಿತ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಆರ್ ದ ಎಲೆಕ್ಷನ್ ಕಮಿಷನ್ ಹೋಲ್ಡಿಂಗ್ ಅ ಎಥಿಕಲ್ ಹ್ಯಾಕಥಾನ್? ಎಥಿಕಲ್ ಹ್ಯಾಕಥಾನ್ ನಿಮ್ಗೆ ಗೊತ್ತಲ್ಲ ಡಾಕ್ಟರ್ ಸಾಹೇಬ್ರೆ, ಅದೇನು ಇಟ್ ಇಸ್ ನಥಿಂಗ್, ದರ್ ಇಸ್ ನಥಿಂಗ್ ರಾಂಗ್. ನ್ಯೂನ್ಯತೆ ಇದ್ರೆ ಸರಿಪಡಿಸೋಣ. ಅದು ಎಲೆಕ್ಷನ್ ಕಮಿಷನ್ ಉತ್ತರ ಕೊಡೋಕ್ಕೆ ರೆಡಿ ಇಲ್ಲ. ಯಾರಿಗೆ? ನಾನೇನು ಪ್ರಿಯಾಂಕ್ ಖರ್ಗೆ ಅಂತ ಬರ್ದಿಲ್ಲ ನನ್ನ ಪತ್ರ. ಆಸ್ ದ ವರ್ಲ್ಡ್ಸ್ 4th largest technology cluster, I have written in my official capacity. As the number 1 R&D hub of India, I have written in my official capacity. ಉತ್ತರ ಇಲ್ಲ. ಈಗ ನಾನು ಬಿಟ್ಬಿಡಿ. ಮೊನ್ನೆ ಒಬ್ರು ರಾಜ್ಯಸಭಾ ಮೆಂಬರ್ ರಿಟೈರ್ ಆದರು ಅಧ್ಯಕ್ಷರೇ, ಹೋದ ವರ್ಷ ಬಿಜೆಪಿಯಿಂದ, GVL ನರಸಿಂಹರಾವ್ ಅಂತ. ಯಾರು ಗೊತ್ತಾ ಸರ್? ಅವ್ರ ಪಕ್ಷದವರೇ. ಅವ್ರು ಒಂದು ಪುಸ್ತಕ ಬರೆದಿದ್ರು, ಡೆಮೋಕ್ರಸಿ ಅಟ್ ರಿಸ್ಕ್. ಇದಕ್ಕೆ ಫಾರ್ವರ್ಡ್ ಬರೆದಿದ್ದು LK ಅಡ್ವಾಣಿ ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರು. ತಮ್ಗೆ ನೆನಪಿರ್ಬೇಕು. ನರಸಿಂಹರಾವ್ ಅವರು ಈಗ ರಿಟೈರ್ ಆದ್ರೆ ಅಧ್ಯಕ್ಷರ, ಒಂದು ವರ್ಷನೋ 1.5 ವರ್ಷದ ಹಿಂದೆ. ಡೆಮೋಕ್ರಸಿ ಅಟ್ ರಿಸ್ಕ್ ಯಾವುದ್ರ ಬಗ್ಗೆ ಇತ್ತು ಗೊತ್ತಾ ಅಧ್ಯಕ್ಷರೇ? EVM ಹ್ಯಾಕಿಂಗ್ ಬಗ್ಗೆ ಇತ್ತು. ನಿಮ್ಮ ರಾಜ್ಯಸಭಾ ಮೆಂಬರ್ ಬರಿತಾ ಇದ್ದಾರೆ, ನಾವಲ್ಲ. ಅದ್ರ ಬಗ್ಗೆ ಇವರೇನು ಹೇಳ್ತಾ ಇಲ್ಲ. ಇವರು ಎಲ್ಲ ಶಿಲಾಯುಗ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅದು ಇದು ಅಂತ ಹೇಳ್ತಾ ಇದ್ರಲ್ಲ ಅಧ್ಯಕ್ಷರೇ. ನನಗಂತೂ ಇವ್ರು ನಂಬಲ್ಲ. ಬಟ್ ಇವ್ರ ಇದರಲ್ಲಿ ಎಲಾನ್ ಮಸ್ಕಿಗೆ ನಮ್ಮ BJP ಐಟಿಸಲ್ದವ್ರು ಭಾಳ ಪ್ರಶಂಸೆ ಮಾಡ್ತಾರೆ. June 15, 2024 ಎಲಾನ್ ಮಸ್ಕ್ ಬರೀತಾರೆ, ವಿ ಶುಡ್ ಎಲಿಮಿನೇಟ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್. ದ ರಿಸ್ಕ್ ಆಫ್ ಬೀಯಿಂಗ್ ಹ್ಯಾಕ್ಡ್ ಬೈ ಹ್ಯೂಮನ್ಸ್ ಆರ್ AI ವೈಲ್ ಸ್ಮಾಲ್ ಇಸ್ ಸ್ಟಿಲ್ ಟು ಹೈ ಫಾರ್ ಡೆಮೋಕ್ರಸಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಆ್ಯಂಡ್ ಎನಿಥಿಂಗ್ ಮೇಲ್ಡ್ ಇಸ್ ಟು ರಿಸ್ಕಿ. ವಿ ಶುಡ್ ಮ್ಯಾಂಡೇಟ್ ಪೇಪರ್ ಬ್ಯಾಲೆಟ್ಸ್ ಇನ್ ಪರ್ಸನ್ ಆ್ಯಂಡ್ ಇನ್ ಪರ್ಸನ್ ವೋಟಿಂಗ್ ಓನ್ಲಿ ಅಂತ ಎಲಾನ್ ಮಸ್ಕ್ ಹೇಳ್ತಾರೆ. ಅದಕ್ಕೆ ಉತ್ತರ ಯಾರು ಕೊಡ್ತಾರೆ? ಅವಾಗಿನ IT ಮಿನಿಸ್ಟರು ಕೇಂದ್ರದ್ದು ನಮ್ಮ ರಾಜೀವ್ ಚಂದ್ರಶೇಖರ್ ಅವರು, ಇವಾಗ BJP ಪ್ರೆಸಿಡೆಂಟ್ ಇದ್ದಾರೆ ಕೇರಳನಲ್ಲಿ. ಅವ್ರೇನು ಹೇಳ್ತಾರೆ? ಟೆಕ್ನಿಕಲಿ ಯು ಆರ್ ರೈಟ್, ಎನಿಥಿಂಗ್ ಈಸ್ ಪಾಸಿಬಲ್. ಟೆಕ್ನಿಕಲಿ ಯು ಆರ್ ರೈಟ್. ಅವ್ರಿಗನ್ನ ನಂಬ್ತೀರಾ? ಬಿಕಾಸ್ ರಾಜೀವ್ ಚಂದ್ರಶೇಖರ್ ಅವರು ಟೆಕ್ನಾಲಜಿ ಬಗ್ಗೆ ಅವರಿಗೆ ಸಾಕಷ್ಟು ಆಸಕ್ತಿನೂ ಇದೆ. ಅವರು ಕಂಪ್ನಿಗಳೆಲ್ಲ ಫೌಂಡರ್ ಮಾಡಿದ್ದಾರೆ. ಅವರು ಹೇಳ್ತಾರೆ ಏನೇನು ಇದು ಅಂತ, ಹೇಗೆ ಮಾಡ್ತಾರೆ ಅಂದ್ಬಿಟ್ಟು. ಸೊ ಹೀಗಾಗಿ ನೀವು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾನಲ್ಲಿ ಹಿಂಗೆ ತರಬಾರ್ದು ಅಂತ. ಸಿಲಿಕಾನ್ ವ್ಯಾಲಿ ಇಟ್ ಸೆಲ್ಫ್ ಡಸ್ ನಾಟ್ ಯೂಸ್ EVMs. ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾನಲ್ಲಿ ಹಿಂಗೆ ಯಾಕೆ ಮಾಡ್ತಾ ಇದ್ರಿ ಅಂತ ಕೇಳ್ತಾರೆ ವಿಚಿತ್ರವಾಗಿ. ಮತ್ತು ನೀವು ಹೇಳಿದ್ರಿ ತುಮಕೂರಿನಲ್ಲಿ ಸೊಸೈಟಿ ಎಲೆಕ್ಷನ್ನಲ್ಲಿ ಯಾರೋ ಪೇಪರ್ ಬ್ಯಾಲೆಟ್ ತೊಗೊಂಡು ಹೋಗ್ಬಿಟ್ರು ಅದಕ್ಕಂತ. ಈ ಪೇಪರ್ ಬ್ಯಾಲೆಟ್ ಸಿಸ್ಟಮ್ನಲ್ಲಿ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ ಯಾರು ಕದ್ದಿದ್ದಾರೆ, ಯಾರು ಮಾಡಿದ್ದಾರೆ, ಏನೇನು ನಡೀತಾ ಇದೆ, ಏನೇನು ನಡೀತಾ ಇಲ್ಲ ಅಂದ್ಬಿಟ್ಟು. ಆದರೆ EVMನಲ್ಲಿ ಏನು ಗೊತ್ತಾಗ್ತಾ ಇದೆ? ಈಗ ಏನು ಗೊತ್ತಾಗ್ತಾ ಇಲ್ಲ. ಇದು ಒಂದು ಬ್ಲ್ಯಾಕ್ ಬಾಕ್ಸ್ ಮಾಡಿಬಿಟ್ಟಿದ್ದಾರೆ ನಿಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ ಅವರು. ನೀವು ಹೇಳಿದ್ರಿ ಮಾಲೂರಿನಲ್ಲಿ, ಹೌದು ಮಾಲೂರಿನಲ್ಲಿ 2-3 ಸರಿ ಕೌಂಟ್ ಆಗಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ್ರು. ಹೌದಪ್ಪ, ಏನು ನಮ್ಮ ನಂಜೇಗೌಡರ ಎಲೆಕ್ಷನ್ ಇದೆ, ಇಟ್ ಇಸ್ ಕರೆಕ್ಟ್ ಅಂತ ಎತ್ತಿ ಹಿಡಿದ್ರು. EVMನಲ್ಲೇ ಆಗಿರೋದು. ಆದರೆ ಇನ್ನೊಂದು ನೀವು ಮರ್ತೋದ್ರಿ, ಹರಿಯಾಣನಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ನಲ್ಲಿ ದೇ ಓವರ್ಟರ್ನ್ಡ್ EVM ರಿಸಲ್ಟ್. ಗ್ರಾಮ ಪಂಚಾಯತ್ ಅಧ್ಯಕ್ಷರ ಎಲೆಕ್ಷನ್ನಲ್ಲಿ ಅದ್ರ ಬದಲಾಗ್ಬಿಟ್ಟಿದೆ. ಇದೇ EVM ಇಂದ ಆಗಿರೋದು. ಅದು ಹೇಗಾಯ್ತು? ಅದು ಪ್ರಶ್ನೆ ಮಾಡಬಾರ್ದ ನಾವು? ಸೊ ಆದ್ರಿಂದ ಏನೇ ಇದ್ರು ಅಧ್ಯಕ್ಷರೇ, ವಿ ಹ್ಯಾವ್ ಟು ಡೂ ವಾಟ್ ಈಸ್ ಇನ್ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಡೆಮೋಕ್ರಸಿ. ವೋಟರ್ ಲಿಸ್ಟ್ ಬಗ್ಗೆ ಎಲ್ಲರೂ ಹೇಳಿದ್ರು. ಸರ್ ವೋಟರ್ ಲಿಸ್ಟ್ ಯಾರು ಸರ್ ಪ್ರಿಪೇರ್ ಮಾಡ್ತಾರೆ? ಸ್ಟೇಟ್ ಗೌರ್ಮೆಂಟ್ ಮಾಡುತ್ತಾ? ಇಟ್ ಈಸ್ ದ ಡ್ಯೂಟಿ ಆಫ್ ದ ಎಲೆಕ್ಷನ್ ಕಮಿಷನ್. ಹೌದು, ನಮ್ಮದೇ ತಹಸೀಲ್ದಾರ್ ಇರ್ತಾನೆ, ನಮ್ಮದೇ BO ಇರ್ತಾನೆ, ನಮ್ಮದೇ BLO ಇರ್ತಾನೆ, ನಮ್ಮ ಸರ್ಕಾರದ ಅಪಾಯಿಂಟೆಡ್ ಗೌರ್ಮೆಂಟ್ ಸರ್ವೆಂಟ್ಸ್ ಇರ್ತಾರೆ. ಬಟ್ ದೇ ವರ್ಕ್ ಅಂಡರ್ ದ ಗೈಡೆನ್ಸ್ ಆಫ್ ದ ಎಲೆಕ್ಷನ್ ಕಮಿಷನ್, ನಾಟ್ ಅಂಡರ್ ದ ಗೈಡೆನ್ಸ್ ಆಫ್ ದ ಸ್ಟೇಟ್ ಗೌರ್ಮೆಂಟ್. ಈಗ ಹಂಗಿದ್ರೆ ಅಳಂದ್ನಲ್ಲಿ ಅಧ್ಯಕ್ಷರೇ ಹೆಂಗೆ 8,000 ವೋಟು ಫಾರ್ಮ್ 11 ಮಿಸ್ಲೀಡ್ ಆಯ್ತು? ಯಾರು ಮಾಡಿದ್ರು? ಅವಾಗ ಇವ್ರ ಸರ್ಕಾರನೇ ಇತ್ತಲ್ಲ. ಅಂದ್ರೆ ಇವ್ರು ಡೈರೆಕ್ಷನ್ ಕೊಟ್ಟಿದ್ರಾ? ಇವ್ರು ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಅವ್ರು ಮಾತಿದ್ರೆ ಓಟ್ ಚೋರಿ ಅಂತ ಪ್ರೂವ್ ಆಗಿದೆ ಅಲ್ಲ ಅಳಂದ್ನಲ್ಲಿ. ಅವಾಗ ಕೇಸ್ ಯಾರು ಹಾಕಿಸಿದ್ರು? ಇದೇ BJP ಸರ್ಕಾರ DC ಮುಖಾಂತರ ಕೇಸ್ ಹಾಕಿಸಿದ್ರು. ಒಂದ್ ನಿಮಿಷ, ಅಳಂದದು ವೋಟ್ ಚೋರಿ ದಯವಿಟ್ಟು ಅದನ್ನ ಯಾಕೆ ರಿಪೋರ್ಟ್ ನ ಪ್ಲೇಸ್ ಮಾಡಿ ಇಲ್ಲಿ ಮಾಡೋಣ. ಎಲ್ಲ ಹೇಳಿದ್ರು ಬೆಳಗಾಂ ಸೆಷನ್ ಅಲ್ಲಿ ಮಾತಾಡಿದ್ರು, ನಾವು ಎದುರು ನೋಡ್ತಿದ್ದು. ನೀವು ಯಾವಾಗ ಪ್ಲೇಸ್ ಮಾಡ್ತೀರಿ? ಯಾಕಂದ್ರೆ ನೀವೇ ಸಿಗಾಕೊಳ್ಳೋದು. ನೀವು ಮಾಡಿರೋದು ಹೊರ್ತು ದಯವಿಟ್ಟು ಇದ್ರ ಬಗ್ಗೆ ನಾನು ಪ್ಲೇಸ್ ಮಾಡಿ. ಇಲ್ಲ ಅಧ್ಯಕ್ಷರೇ, ದಯವಿಟ್ಟು ಸ್ವಾಮಿ ಪ್ಲೇಸ್ ಮಾಡಿ. ನಾವ್ ಎದುರು ನೋಡ್ತಾ ಇದ್ದೀವಿ. ಪ್ಲೇಸ್ ಮಾಡಿ ಅಂತ ಹೇಳಿದ್ರಿ, ಅವ್ರು ಹೇಳ್ತಾರೆ ಕೂತ್ಕೊಳ್ಳಿ. ಈಗ ಹೇಳಿದ್ರು ಹೊತ್ತು ಮಾಡ್ಲಿಲ್ವಲ್ಲ ಸಭಾಧ್ಯಕ್ಷರೇ. ಮಾಡ್ತಿರೋದು
ಆಯ್ತು ಅಳಂದ ವಿಚಾರದಲ್ಲಿ ನೀವು ಮಾತಾಡ್ತೀರಾ. ಆಯ್ತು, ಅಳಂದ ಇರಿ. ವಿಚಾರದ್ದು ನೀವು ಬ್ಯಾಲೆಟ್ ಪೇಪರ್ ದಯವಿಟ್ಟು ಬಿಲ್ ಬಿಟ್ಟು ನೀವು ಅಳಂದ ಸದನಕ್ಕೆ ಒಂದು place- ಇವರು ಸಂಪೂರ್ಣ ಅಫಿಷಿಯಲ್ ಮಿಷನರಿ ಸಭಾಧ್ಯಕ್ಷರೇ ಎಲ್ಲಾಯ್ತು ಅಫಿಷಿಯಲ್ ಮಿಷನರಿ ಇವ್ರು ಯಾವ ರೀತಿ ದುರ್ಬಳಕೆಯನ್ನು ಮಾಡಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ನಾವು ಎದುರು ನೋಡ್ತಾ ಇದೀವಿ ಸ್ವಾಮಿ. ಯಾವ ತಿಡ್ತೀರಾ ಅಂತ ನಾವು ನೋಡ್ತಾ ಇದೀವಿ. ಬಗ್ಗೆ ಸೀಮಿತವಾಗಿ ಮಾತಾಡ್ಲಿ. ಮಾತಾಡಿ. ಏನ್ ಮಾತಾಡ್ಬೇಕಾಗಿದೆ ನೀವ್ ಹೇಳಿದ್ರಲ್ಲ ರಿಪೋರ್ಟ್ ನಾನು ಸಭಾಧ್ಯಕ್ಷರೇ. ಆಯ್ತು, ವಿಚಾರದಲ್ಲಿ ವೋಟ್ ಚೋರಿ ಬಗ್ಗೆ ಮಾತಾಡಿದ್ದಾರೆ. ಇವ್ರು ವೋಟ್ ಚೋರಿ ಬಗ್ಗೆ ಇವರು ಬೆಳಗಾಂ ಸದನದಲ್ಲಿ ಹೇಳಿದ್ರು. ಸದನದಲ್ಲಿ ಏನ್ ಹೇಳಿದ್ರು? ಈ ವೋಟ್ ಚೋರಿ ಆಗಿದೆ ಮಂಡಿಸ್ತೀನಿ ಸದನದಲ್ಲಿ ಅಂತ ಹೇಳಿದ್ರು. ಈಗ ಎಷ್ಟು ದಿನ ಆಗಿದೆ ಸಭಾಧ್ಯಕ್ಷರು? ಎಷ್ಟು ದಿನ ಆಗಿದೆ? ಮುಗಿಸಿಲ್ಲ. ಈಗ ಎಷ್ಟು ದಿನ ಆಗಿದೆ ಮಂಡಿಸಿ? ಆಯ್ತು ಸರ್. ಈಗ ಅವ್ರು ಬಹುಶಃ ಪೇಪರ್ ಓದಲ್ಲ ಅಥವಾ ಅವ್ರಿಗೆ ಮಾಹಿತಿ ಕೊರತೆ ಇರಬಹುದು. 22,000 ಪುಟದ ಚಾರ್ಜ್ ಶೀಟ್ ಆಗಿದೆ ಡಾಕ್ಟರ್ ಸಾಹೇಬ್ರೆ. ಗೊತ್ತಾ? ಬಿಲ್ ಬಗ್ಗೆ ಯಾರಿದ್ದಾರೆ ಗೊತ್ತಾ ಸರ್? ಬಿಜೆಪಿಯ ಕ್ಯಾಂಡಿಡೇಟ್ಸ್, ಬಿಜೆಪಿ ಅವರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ತಮಗೆ ಮಾಹಿತಿ ಕೊಡ್ತಾ ಇದ್ರೆ ತನಿಖೆ ವರದಿನ ಇಲ್ಲಿ ಗೊತ್ತಿದೆ ಅಲ್ಲ ತಮಗೆ? ವರದಿ ನೀಡಿ ಸ್ವಾಮಿ. ನೀವು ಸ್ವಾಮಿ 22,000 ವರದಿ ನೀಡಿ. ಅವ್ರ ಪಕ್ಷದವರೇ ಸದನದಲ್ಲಿ ವರದಿಡಿ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಬರುತ್ತೆ ವರದಿಡಿ ಮಾತಾಡೋಣ. A1 ಯಾರು, A2 ಯಾರು, A3 ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಮೆಕ್ಯಾನಿಸಮ್ ಹೇಗೆ ನಿಮ್ಮ ಎಲೆಕ್ಷನ್ ವ್ಯವಸ್ಥೆ ಆಗಿರೋದು ಸ್ವಾಮಿ. ಗೆದ್ದಿದ್ದೀರಾ ಅಂತ ಗೊತ್ತಾಗುತ್ತೆ. ಚುನಾವಣೆ ಯಾವ ರೀತಿ ನಡೆಸ್ತೀರಾ, ಚುನಾವಣೆ ಯಾವ ರೀತಿ ನೀವು ಮಾಡ್ತೀರಾ ಅನ್ನೋದು ಪ್ರತಿಯೊಬ್ಬರಿಗೂ ಬಯಲಾಗುತ್ತೆ. ಅಧ್ಯಕ್ಷರೇ, ಈಗ ಅವ್ರ ಅಳಂದ್ ಬಗ್ಗೆ ಅಷ್ಟು ವಿಶ್ವಾಸದಿಂದ ಹೇಳಿದ್ರಲ್ಲ, ಅವ್ರು ಬಹಳ ಸಾಚರು ಅಂತ, ಅದಕ್ಕೆ ನಾನು ಹೇಳ್ತಾ ಇದ್ದೆ. A2 is ಬಿಜೆಪಿ ಜಿಲ್ಲಾ ಪಂಚಾಯತ್ ಅದು ತಿಳ್ಕೊಳ್ಳಿ. ಆದ್ರಿಂದ ಆದ್ರೆ ಹೆಚ್ಚು ಹೋಗ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಆದ್ರೆ ಅವ್ರು ಹೇಳ್ತಾ ಇದ್ದಂಗೆ CCTV ಫುಟೇಜ್ ನ ಇರೇಜ್ ಮಾಡಿ ಅಂತ 45 ಡೇಸ್ ರೂಲ್ ಇರ್ಲಿಲ್ಲ. 1 ವರ್ಷದ ತನಕ ಇರ್ತಾ ಇತ್ತು. ಅವ್ರದ್ದು ಅದೇ ಸುಳ್ಳು ನಿಜ ಆಗುತ್ತೆ ಅಧ್ಯಕ್ಷರೇ. ಆಯ್ತು, ಅವೆಲ್ಲ ಹೇಳಿಕ್ ಹೋಗೋದಿಲ್ಲ ಅಧ್ಯಕ್ಷರೇ. ನಾವು ಹೇಳ್ತಾ ಇರೋದು ಇಷ್ಟೇ, ಯಾವ ಸಂಸ್ಥೆಗಳಿಂದ ನಮ್ಗೆ ರಕ್ಷಣೆ ಸಿಗ್ಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಆ ಸಂಸ್ಥೆಗಳಿಂದ ಕೆಲಸ ಆಗ್ತಾ ಇಲ್ಲ. ಈಗ ಎಕ್ಸಾಂಪಲ್ ಅಧ್ಯಕ್ಷರೇ, ಸಂವಿಧಾನದಲ್ಲಿ ತಿದ್ದುಪಡಿ ತಂದಿದ್ದಾರೆ. ಏನಂತ ತಂದಿದ್ದಾರೆ? ದ ಚೀಫ್ ಎಲೆಕ್ಷನ್ ಕಮಿಷನರ್ ಅವ್ರಿಗೆ ಮೇಲೆ ಏನು ಕೇಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು ಹಾಗೆ ಮಾಡ್ತಾ ಇದ್ದಾರೆ. ರಿಜ್ವಾನ್ ಹೇಳ್ದಂಗೆ ಫ್ರೀ ಫಾರ್ ಆಲ್ ಆಗ್ಬಿಟ್ಟಿದೆ. ವೈ? ಬಿಕಾಸ್ ಯು ಹ್ಯಾವ್ ನಾಟ್ ಮೇಕಿಂಗ್ ಹಿಮ್ ಅಕೌಂಟಬಲ್. ಸರ್, he runs a constitutional body. He is not above the constitution, but they have made him above the constitution. ಅದ ಯಾಕೆ ತರಬೇಕಾಗಿತ್ತು ಅದು? Why is he not answerable to the people of the country? ಅದಕ್ಕೆ ಏನ್ ಎಮರ್ಜೆನ್ಸಿ? ಅದೇ ನೆಹರು ಅವರು, ಇಂದಿರಾ ಗಾಂಧಿ ಅವ್ರ ಬಗ್ಗೆ ಹೇಳಲಾರ್ದು ಆಗಲ್ಲ. ಆದ್ರಿಂದ ಅಧ್ಯಕ್ಷರೇ, ಕೊನೆಯದಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇವರೆಲ್ಲ ಏನ್ ಹೇಳ್ತಾ ಇದಾರಲ್ಲ, ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕಾಗಿರೋದು ಅವರು. ಒಂದನೇದು. ಎರಡನೇದು, ಇವ್ರೇನ್ ಹೇಳ್ತಾ ಇದಾರೆ, ಇದು ಕಾಂಗ್ರೆಸ್ಸಿನ ಯಾವ್ದೋ ಡಾಟೆಡ್ ಲೈನ್ ಅಲ್ಲಿ ಸಿಗ್ನೇಚರ್ ತರಲಿ ಹಾಕ್ತಾ ಇದಾರೆ ಅಷ್ಟೇ, ಇದು ಶಿಲಾಯುಗಕ್ಕೆ ಹೋಗ್ತಾ ಇದ್ರೆ ಅದಲ್ಲ. ವಿ ಆರ್ ಬ್ರಿಂಗಿಂಗ್ ಇನ್ ಅಕೌಂಟಬಿಲಿಟಿ, ವಿ ಆರ್ ಬ್ರಿಂಗಿಂಗ್ ಇನ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಇದಕ್ಕೆ ದಯವಿಟ್ಟು ಪಾಸ್ ಮಾಡಿಕೊಡ್ಬೇಕು ಅಂತ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.